ಲೂಯಿಸ್ ಕೋರಿ ಅಂತೇಳಿ ಕಲಬುರಗಿ ಜಿಲ್ಲೆಯ ಕ್ರೈಸ್ತ ಮುಖಂಡ, ಯುನೈಟೆಡ್ ಕ್ರಿಶ್ಚಿಯನ್ ಆರ್ಗನೈಸೇಷನ್ ಅಂತೇಳಿ ಅದರ ರಾಜ್ಯಾಧ್ಯಕ್ಷ. ಎಲ್ಲ ನಮ್ಮ ಸಂಘಟನೆಯ ನಮ್ಮ ಕ್ರೈಸ್ತ ಮುಖಂಡರು, ಸೇವಕರು, ಪಾಸ್ಟರ್ ಎಲ್ಲ ಬಂದಿದ್ದಾರೆ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಾವು ಸರ್ಕಾರಕ್ಕೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಹಿರಿಯ ನಾಯಕರಾದ ಡೇವಿಡ್ ಸಿಮನ್ ಅವರನ್ನು ಮುಂದಿನ ತಿಂಗಳು ಜೂನ್ನಲ್ಲಿ ವಿಧಾನ ಪರಿಷತ್ತಿಗೆ 7 ಸ್ಥಾನಕ್ಕೆ ಎಲೆಕ್ಷನ್ ಆಗ್ತಾಯಿದೆ. ಜೂನ್ 13ಗೆ 7 ಸ್ಥಾನಕ್ಕೆ ವಿಧಾನ ಪರಿಷತ್ನಲ್ಲಿ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಚುನಾವಣೆ ಆಗುತ್ತೆ. ಅದರಲ್ಲಿ ಈಗಾಗಲೇ ಕಾಂಗ್ರೆಸ್ ಪಕ್ಷ ಕಡೆಯಿಂದ ಕ್ರೈಸ್ತರಿಗೆ ಒಂದು ಅವಕಾಶ ಕೊಡಬೇಕಂತೇಳಿ ನಿರ್ಣಯ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲ ಕ್ರೈಸ್ತರು ಅದಕ್ಕೆ ಸ್ವಾಗತ ಮಾಡ್ತೇವೆ. ಮತ್ತು ವಿಶೇಷವಾಗಿ ಈ ಕಾಂಗ್ರೆಸ್ ಪಕ್ಷ ಅಲ್ಲಿ ಯಾರೇ ಅಲ್ಲಿ ಕ್ರಿಶ್ಚಿಯನ್ಸ್ ಅಂದ ತಕ್ಷಣ ಮಂಗಳೂರು ಕಡೆನೇ ಹೋಗ್ತದೆ ಅವ್ರ ತಲೆ. ಮಂಗಳೂರು ಕ್ರಿಶ್ಚಿಯನ್ನೇ ಹುಡುಕ್ಲಕ್ಕೆ ಮಂಗಳೂರಿಗೆ ಹೋಗ್ತಾರೆ ಅವ್ರು. ಉಡುಪಿ, ಮಂಗಳೂರು ಆ ಸೈಡೇನು ಹೋಗ್ತಾರೆ. ಅದಕ್ಕೆ ಸುಮಾರು 46 ವರ್ಷ ಹಿಂದೆ SR ಮನೋಹರ್ ಅಂತೇಳಿ ಒಬ್ಬರು ಬೀದರ್ದವ್ರು ಅವರಿಗೆ ಕಾಂಗ್ರೆಸ್ ಪಕ್ಷ MLC ಮಾಡಿತ್ರಿ 1978ರಲ್ಲಿ. ಅದು ಆದಮೇಲೆ ಇಲ್ಲಿವರೆಗೂ ಈ ಭಾಗದ ಹೈದರಾಬಾದ್ ಕರ್ನಾಟಕ ಅಲ್ಲಿ, ಕಲ್ಯಾಣ ಕರ್ನಾಟಕ ಅಲ್ಲಿ ಈ ಭಾಗದ ಯಾವ ಕ್ರೈಸ್ತರಿಗೂ ಒಂದು ಪರಿಗಣನೆ ಮಾಡಲಿಲ್ಲ. ಅದಕ್ಕಾಗಿ ನಾವು ಒತ್ತಾಯ ಮಾಡೋದೇನೆಂದರೆ, ಕ್ರೈಸ್ತರಿಗಂತೂ ಕೊಡ್ತಾಯಿದ್ದೀರಿ, ಆದರೆ ಕಲ್ಯಾಣ ಕರ್ನಾಟಕ ಕ್ರೈಸ್ತರಿಗೆ ಪರಿಗಣಿಸಬೇಕು. ಮತ್ತು ಸುಮಾರು 47 ವರ್ಷದಿಂದ ಡೇವಿಡ್ ಸಿಮನ್ ಅವ್ರನ್ನು ಸಮಾಜ ಸೇವೆಯಲ್ಲಿ, ರಾಜಕೀಯ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಅವರನ್ನು ಪುನಃ ಒಂದು ಸಲ MLC ಆಗಿ ಆರಿಸ್ಬೇಕು. ನಮ್ಮ ಕಲ್ಯಾಣ ಕರ್ನಾಟಕ ಕ್ರೈಸ್ತರಿಗೂ ಒಂದು ಅವಕಾಶ ಕೊಟ್ಟಂಗೆ ಆಗ್ತದೆ ಅಂಥೇಳಿ ನಾವು ಈ ಮುಖಾಂತರ ಅವರಿಗೆ ಅಂತ ಯಾಕೆ ಸರ್? ಈಗ ನೋಡ್ರಿ, ಕಾಂಗ್ರೆಸ್ ಪಕ್ಷದಲ್ಲಿ ಈಗಿನ ಸರ್ಕಾರದಲ್ಲಿ ನಮ್ಮ KJ ಜಾರ್ಜ್ ಮಂತ್ರಿಗಳಿದ್ದಾರೆ. ಅವರು ಸೀನಿಯರ್ ಮೋಸ್ಟ್, ಈಗಿನ ಲೆಕ್ಕಕ್ಕೆ ಸೀನಿಯರ್ ಮೋಸ್ಟ್. ಅವರು ಆಸ್ಕರ್ ಫರ್ನಾಂಡಿಸ್ ಇದ್ದರು, ಅವ್ರಿಗಿಲ್ಲ. ಈಗ ಸೀನಿಯರ್ ಯಾರಪ್ಪ ಅಂದ್ರೆ KJ ಜಾರ್ಜ್. ಅವ್ರು ಬೆನ್ನಿಗೆ ಸೆಕೆಂಡ್ ಸೀನಿಯರ್ ಮೋಸ್ಟ್ ಅಂತಂದರೆ ಈಗ ಡೇವಿಡ್ ಸಿಮನ್ ಇರೋದು. ಆ ಸೀನಿಯರಿಟಿನೂ ಪರಿಗಣಿಸ್ಬೇಕು. ಮತ್ತು ವಿಶೇಷವಾಗಿ ನಮ್ಮ ಒತ್ತಾಯ ಏನಂತಂದರೆ, ಈ ಕಲ್ಯಾಣ ಕರ್ನಾಟಕ ಈಗ ಭಾಗಕ್ಕೂ ಏನದ ಮಾನ್ಯತೆ ಮಾಡಬೇಕು, ಇಲ್ಲಿನ ಕ್ರೈಸ್ತರಿಗೂ ಮಾಡ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಸರ್, ಇಲ್ಲಿ ಬೇರೆ ಯಾರಾದರೂ ಇದ್ದೀರೇನು ಸರ್ ಅವ್ರಿಗೆ ಬಿಟ್ಟರೆ? ಬೇರೆ ಜನ ಇದ್ದಾರೆ, ಭಾಳಷ್ಟು ಜನ ಇದ್ದಾರೆ, ಹಾಗೇನಿಲ್ಲ. ಸೀನಿಯರ್ ಅದ ಅಂತೇಳಿ ನಾವು ಅವ್ರಿಗೆ ಮುಂದೆ ಮಾಡ್ತಾಯಿದ್ದೆ. ಅದರೆಲ್ಲ ತಮ್ಮ ಕಮ್ಯುನಿಟಿ ವತಿಯಿಂದ ಅವ್ರಿಗೆ ಎಲ್ಲ ಈಗ ಎಲ್ಲ ಸೇಡಮ್, ಚಿತ್ತಾಪುರ ಆ ಕಡೆಯಿಂದ ಬಂದಿದ್ದಾರೆ. ಇವರು ಮಾಜಿ ಉಪಾಧ್ಯಕ್ಷರು ತಾಲೂಕು ಪಂಚಾಯತ್ ಎಲಿಸ್ಬುಳ್ಳ ಏನು. ಹೀಗಾಗಿ ಎಲ್ಲ ಸೇಡಮ್ಲಿಂದ ಅಲ್ಲಿಂದ ಎಲ್ಲ ಕಡೆಯಿಂದ ಬಂದಿದ್ದಾರೆ. ನಾವೆಲ್ಲ ಸೇರಿ ಒಬ್ಬರಿಗೆ ಸುಮ್ಮನೆ ನಾವು ಕಾಜು ಇರ್ಲಿಕ್ಕೆ ಸ್ವಲ್ಪ ಜನ ನಾವೇ ನನಗೆ ಮಾಡಿ ನಿನಗೆ ಮಾಡಂದ್ರೆ ಹೆಂಗೆ, ನಮ್ಮ ನಾಯಕರ ಅವರಿಗೆ ಮಾಡ್ಬೇಕಂತ ತಮ್ಮ ಕಮ್ಯುನಿಟಿ ಒಂದು ನಿರ್ಧಾರ ಮಾಡಿ ಒಂದು ಅವರಿಗೆ ಮುಂದೆ ಮಾಡಬೇಕು. ಯಾರಿಗೆ ಕೇಳಕ್ಕೆ ಬಯಸ್ತೀರಿ ಸರ್ ಇದು? ಯಾರಿಗೆ ಅಂದ್ರೆ ಯಾರಿಗೆ ಸರ್ಕಾರ ಒಳಗೆ ಯಾರಿಗೆ ಕೇಳಕ್ಕೆ? ಮುಖ್ಯಮಂತ್ರಿಗಳರ, KPC ಅಧ್ಯಕ್ಷರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ, ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರ. ಯಾಕಂದ್ರೆ ಇಲ್ಲಿನವ್ರಿಗೆ ತೊಗೋಬೇಕಂದ್ರೆ ಅವ್ರದ್ದು ಇದು ಬೇಕಾಗ್ತದೆ ರೀ. ಏನು ಪ್ರಿಯಾಂಕ್ ಖರ್ಗೆ ಅವರ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಳ ಉನ್ನತ ಮಟ್ಟದಲ್ಲಿರೋ. ಅವರು ಏನದ ಮನಸ್ಸು ಮಾಡಿ ಈ ಭಾಗಕ್ಕೆ, ನಮ್ಮ ಭಾಗಕ್ಕೆ ಮಾನ್ಯತೆ ಕೊಡಬೇಕು, ನಮ್ಮ ಈ ಭಾಗದ ಕ್ರೈಸ್ತರಿಗೆ ಎತ್ತಿಡಿಬೇಕಂತೇಳಿ ನಾವು. ನಮ್ಮ ಹೆಸರು ಸರ್? ಲೂಯಿಸ್ ಕೋರಿ ಅಂತೇಳಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.